ಶ್ರೀ ರಾಮನನ ಯೂಟ್ಯೂಬ್ ಕುಟುಂಬಕ್ಕೆ ಇಲ್ಲಿ ತಿರುಗಿಸೋದೇ ಕಷ್ಟ. ಓಕೆ ಫ್ರೆಂಡ್ಸ್, ಯೋ ಹೋ ನಂಗವಿವತ್ತು ಹೊನ್ನಾವರಕ್ಕೆ ಹೋಗ್ತಾ ಇದೆಯಾ ಎಂತಕ್ಕೆ ಅಂದರೆ ಒಂದಷ್ಟು ಸಾಮಾನು ತಪ್ಪೋದಿತ್ತು ಮನೆಗೆ. ಆದರೆ ಸುಮಾರು ದಿನ ಆದಮೇಲೆ ಈ ನಮ್ಮನೆ ಬಿಸಿಲು ಬೀಳ್ತಾಯಿದ್ದು ನಮ್ಗಳು ಊರು ಬದಿಗಲ್ಲವ. ಒಂದು ಲೆಕ್ಕದಲ್ಲಿ ಖುಷಿನೇ, ಇನ್ನೊಂದು ಲೆಕ್ಕದಲ್ಲಿ ಬೇಜಾರು ಆಗ್ತು. ಸಿಕ್ಕಾಪಟ್ಟೆ ಮಳೆ ಬಂದಿದ್ದಕ್ಕೆ ಉತ್ತರ ಕನ್ನಡ ಫುಲ್ಲು ನೀರು, ಗುಡ್ಡ ಕುಸಿತ ಎಲ್ಲ ಹಾಕ್ಕೊಂಡಿದ್ದು. ನಂಗಳೂರು ಹತ್ರನೂ ಸುಮಾರು ಗುಡ್ಡ ಕುಸಿತ ರಾಜು, ಅಪ್ಸರ್ಕೊಂಡ ರೋಡಲ್ಲೂ ಗುಡ್ಡ ಕುಸಿತ ಹಾಕೊಂಡಿದ್ದು. ಆಮೇಲೆ ಅಂಕೋಲ ಎಲ್ಲಕ್ಕೂ ಗೊತ್ತಿದ್ದು, ನೋಡಿದ್ದು ಎಲ್ಲರೂ ಟಿ ವಿಲಿ. ಎಲ್ಲ ರೂಟು ಬಂದು ಹಾಕ್ಕೊಂಡಿದ್ದು. ಶಿರೂರಲ್ಲಂತೂ ದೇವ್ರೆ, ಅಂಕೋಲ ಇದರಲ್ಲಿ ಒಟ್ಟು 9 ಸಾವಾಜು ಎಲ್ಲರೂ ನೋಡಿದ್ದು ಟಿ ವಿಲಿ. ಇನ್ನೂ ಹುಡುಕ್ತಾ ಇದ್ದ, ಇನ್ನೂ ಮಾಡ್ತಾ ಇದ್ದ, ಎಲ್ಲ ಕಾರ್ಯಾಚರಣೆ ನಡೀತಾ ಇತ್ತು. ಇನ್ನೂ ಡೆಡ್ ಬಾಡಿ ಸಿಗೋದಿದ್ದು. ಮತ್ತು ಅಯ್ಯೋ, ಪಾಸ್ ಆಗೋಕ್ಕೂ ಬಿಡಲ್ಲ ಇವರು. ಆತ ನೋಡು ನೀನು, ಗಾಡಿ ಇಲ್ಲದ ಹೋಗು ನೀನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಸ್ ಆಗ್ಬಿಟ್ಟೆ. ಹುಷಾರಾಗಿದ್ದಾವ. ಅಡ್ಡಾಡಕ್ಕಿದ್ರೆ ಸ್ವಲ್ಪ ಹುಷಾರಿಯಿಂದ ಅಡ್ಡಾಡಿ. ಪಾಪ ಒಂದು ಲಾರಿ ಅಲ್ಲಿಂದ ಬರ್ತಾವ ಶಿರ್ಸಿಗೆ ಒಂದು ರೋಡ್ ಸಿಕ್ತು. ಆ ರೋಡ್ನಲ್ಲಿ ಮಣ್ಣಡಿಗಡೆ ಆಗೋಜ. ಅಲ್ಲಿ ಲಾರಿಲೇ ಇದ್ದಾವ. ಬಟ್ ಆದರೆ 60 ಟನ್ ಮಣ್ಣಿದ್ದು ಅಲ್ಲಿ. ಅದ್ರನ್ನ ತೆಗೆಯವಲ್ಲಿ, ಅದ್ರನ್ನ ತೆಗಿಯೋಕ್ಕಾಗತ್ತಲ್ಲಿ. ಹೆಂಗೆ ಬದುಕೋಡ, ಭಾಳ ಕಷ್ಟ ಆಗ್ತು ಹಿಂಗೆಲ್ಲ ಇದ್ದಾಗ. ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ, ಆದಷ್ಟು ಬೇಗ ಇದನ್ನೆಲ್ಲ ಮುಗಿಲೆ ಅಂತ. ಉತ್ತರ ಕನ್ನಡ ಹೆಂಗಾಜು ಅಂದರೆ ಈ ಕಡೆ ಮಡಿಕೇರಿ ದಕ್ಷಿಣ ಕನ್ನಡಕ್ಕಿಂತ ಓಸ್ಟಾಗಿ ಹಾಕ್ಕೊಂಡಿದ್ದು. ಓಸ್ಟಾಗಿ ಅಂದರೆ ಓಸ್ಟಾಗಿ. ನಂಗಳದ್ದು ಬ್ಲ್ಯಾಕ್ ಡೇ ಅಲ್ಲ, ಬ್ಲ್ಯಾಕ್ ಮಂತ್ ಇದು ಒಂಥರ. ಹೆಂಗೆದ್ದಿತ್ತು ಊರು, ಹೆಂಗಾತು. ಈಗ ನಂಗಳೂರಿಗೂ ಡೇಂಜರ್ ಅಲರ್ಟ್ ಇತ್ತು, ರೆಡ್ ಅಲರ್ಟು. ಎಂತಕ್ಕೆ ಅಂದರೆ ಮೇಲುಗಡೆ ಲಿಂಗನಮಕ್ಕಿ ಡ್ಯಾಮ್ ಬಿಡ್ತವಾಡ. ಸೊ ಗೇರ್ಸಪ್ಪ ಡ್ಯಾಮು ತುಂಬ್ತಾ ಬಂಜು. ಗೇರ್ಸಪ್ಪ ಡ್ಯಾಮ್ ತುಂಬಿದ್ರೆ ಅಲ್ಲೂ ನೀರು ಬಿಡ್ತಾ ಫುಲ್ಲು ನೀರೆಲ್ಲ ಹೇಳ್ತು. ಮತ್ತು ಶರಾವತಿ ಹೊಳೆ ಹತ್ರ ನಂಗಳೂರಿಂದ 1 ಕಿಲೋಮೀಟ್ರ್ ಹೊಳೆ ಸಿಕ್ತು. ಸೊ ಹೊಳೆ ತುದಿಲಿಪ್ಪ ಮನೆಯವ್ರಿಗೆಲ್ಲ ಮತ್ತೆ ರೆಡ್ ಅಲರ್ಟ್ ಇದ್ದು. ಯಾವಾಗ ಬಿಡ್ತಾ ಗೊತ್ತಿಲ್ಲ ಹೇಳ್ಕೊಂಡು. ಪಾಪ ಅವಕ್ಕೂ ಕಷ್ಟ ಆಗ್ತು. ಎಲ್ಲ ಮಾಡ್ಕೊಂಡು ಹೋಗ್ತಾವು ನೋಡ್ತಾ. ಎಲ್ಲಿ ಹೋಗವು ಅವಲ್ಲವ. ಗಂಜಿ ಕೇಂದ್ರ ಓಪನ್ ಮಾಡಿದ್ರು ಮನೇಲಿದ್ದಷ್ಟು ಖುಷಿ ಅವು ಕೊಡ್ತಾ ಅಲ್ಲಿ ಇಲ್ಲ ಅಲ್ದ. ಶರಾವತಿ ಹೊಳೆ ತೀರದ ಹತ್ರ ಒಂದು ಕಟ್ಟೆ ಕಟ್ಟಿಟ್ರೆ ದೊಡ್ಡದು. ಅವಾಗೇನು ತಗ್ತು, ನೀರು ಇತ್ಲಕ್ಕೆ ಬರದೇ ಇದ್ದಂಗೆ ಕಾಪಾಡ್ಲಕ್ಕು.
ಜನಗಳು ಗೌರ್ಮೆಂಟು ಯೋಚನೆ ಮಾಡ್ತಾ ಇಲ್ಲ ಅಂಥದ್ದು. ಗೌರ್ಮೆಂಟ್ ಒಂದು ಯೋಚನೆ ಮಾಡಿದ್ರೆ, ಸರಿಯಾಗಿ ತೀರ್ಮಾನ ತಗೊಂಡ್ರೆ ಎಲ್ಲದನ್ನೂ ತಡೆ ಹಿಡಿಲಕ್ಕು. ಆದ್ರೆ ಯಾವುದೋ ಮಾಡ್ತೀವಿಲ್ಲ ಹೇಳುತ್ತಾ. ಮೊನ್ನೆ ಹಾಗೆ ಆಯ್ತು ಅಲ್ಲಿ ಅಂಕೋಲದ ಹತ್ರ ಲಾರಿ ಇದಾಕೊಂಡಿದ್ದಲ್ಲಿ ಮಣ್ಣೊಳಗಡೆ ಲಾರಿ ಹೋಗಿತ್ತು. ಅಲ್ಲೆಂತಾಗಿತ್ತು ಅಂದರೆ, ಇಷ್ಟು ದಿನ ಮೀಡಿಯನ್ ಕಳಿಸ್ತಿದ್ದ. ಇಷ್ಟು ದಿನ ಮೀಡಿಯನ್ ಕಳಿಸ್ತಿದ್ದ ಅಲ್ಲಿ ಆಯ್ತಾ. ಈಗ ಮೊನ್ನೆ ಕುಮಾರಸ್ವಾಮಿ ಬಂದಾಳ್ಕೊಂಡು ಮೀಡಿಯನೆಲ್ಲ ಹಿಂದೆ ಇಪ್ಪಲ್ಲಿ ಹೇಳುತ್ತೆ. ಇಷ್ಟು ದಿನ ಬಿಟ್ಟವಕ್ಕೆ ಆವತ್ತು ಬಂದಾಗ ಬಿಡಲಿ ಅಂತಾಗಿತ್ತಪ್ಪ. ಪ್ರಶ್ನೆ ಮಾಡಿ ಎಂತ ಕೇಳಿ ನೋಡಿ, ಎಲ್ಲರ ಹತ್ರನೂ ಎಷ್ಟು ಹೆಲ್ಪ್ ಮಾಡ್ಲಾಗ್ತಾ ಅಷ್ಟು ಹೆಲ್ಪ್ ಮಾಡೋಕ್ಕು. ಇಲ್ಲ ಅಂತಂದರೆ ಯೂಸ್ ಆಗ್ತಿಲ್ಲ. ಎಲ್ಲ ಸೋಷಲ್ ಮೀಡಿಯಾಸ್ನೆಲ್ಲ ಯೂಸ್ ಮಾಡಿ ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ಕೆಲಸಕ್ಕೆ ಇನ್ಫ್ಲೂಯೆನ್ಸ್ ಹೇಳ್ಕೊಂಡು ಮಾಡ್ತಿ, ಯಾರ್ಯಾರನ್ನೋ ಬ್ಯಾಡ್ದವ್ರನ್ನೆಲ್ಲ ಬೆಳೆಸ್ತಿ ಮಾಡಿ ಯೂಸ್ಫುಲ್ಲಾಗಿ ಇಟ್ಕೊಳ್ಳಿ ಸೋಷಲ್ ಮೀಡಿಯಾನ. ಬರೀ ರೀಲ್ಸ್ ಸ್ಕ್ರೋಲ್ ಮಾಡೋದು ಒಂದೇ ಅಲ್ಲ. ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ರೀಲ್ಸ್ ಎಲ್ಲ ಏನಾದರೂ ಒಳ್ಳೇದಿತ್ತು ಅಂತಂದರೆ ಅದನ್ನು ಜನರಿಗೆ ಮುಟ್ಸೋಂಥ ಕೆಲಸನೂ ಮಾಡವು. ಅಂದ್ರೆ ಮಾತ್ರ ಒಬ್ಬರಿಂದ ಇನ್ನೊಬ್ರಿಗೆ ಗೊತ್ತಾಗ್ತಾ ಹೋಗ್ತು. ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗ್ತಿಲ್ಲ. ಆದಷ್ಟು ಜನಗಳಿಗೆ ಒಳ್ಳೊಳ್ಳೆ ವಿಷನ್ ಮುಟ್ಟಿಸಿ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಜನಗಳು ನೋಡಲಿ, ಅವು ಒಬ್ಬರಿಂದ ಒಬ್ರಿಗೆ ಶೇರ್ ಮಾಡಲಿ. ಆವಾಗ ಎಂತಾಗ್ತು, ಅಟ್ಲೀಸ್ಟ್ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡೋಕ್ಕಾದ್ರೂ ಅದು ಹೆಲ್ಪ್ಫುಲ್ ಆಗ್ತು. ಅವು ಬಂದು ಸಹಾಯ ಮಾಡಲು ನೋಡ್ತಾ. ಅದು ಯಾವುದೂ ಮಾಡ್ತಿರಲ್ಲ ಅಂತಂದರೆ ನಿಂಗೆ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಕ್ಕೊಂಡು ಯೂಸ್ ಇಲ್ಲ, ಸುಮ್ಮನೆ ವೇಸ್ಟ್. ಬ್ರಿಡ್ಜ್ ನೋಡಲ್ಲಿ ನಿಂತ್ಕೊಂಡು ಕಾಣ್ತು, ಅಥವಾ ಆಕ್ಸಿಡೆಂಟ್ ಆಗುತ್ತಾ. ಸುಮ್ಮನೆ ಟಚ್ ಆಗಿದ್ದು ಇರೋಕ್ಕೂ ಅಣ್ಣ, ಟಚ್ ಆದ್ರೆ ಗಾಡಿ ಹಿಂದರು ತಗೊಬಂದು ಇಟ್ಕೊಳ್ಳಿ, ಇಲ್ಲ ಮುಂದೆ ಬಂದು ನಿಂತ್ಕೊಂಡು ಮಾತಾಡಿ. ಅಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಗಾಡಿ ಅಡ್ಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬ್ರಿಡ್ಜು ದೊಡ್ಡಿಲ್ಲ, ಸಣ್ಣ ಇದ್ದು, ಎರಡೂ ಬದಿಯಿಂದನೂ ಗಾಡಿ ಒಂದೇ ಕಡೆಯಿಂದ ಅಡ್ಡಾಡೋದಕ್ಕೆ ಸರಿಯಾಗಿ ಗ್ಯಾಪ್ ಸಿಗೋದಿಲ್ಲ. ಓಕೆ, A few inches later. ಮಿಷನ್ ಸಕ್ಸಸ್ಫುಲ್. ಸೊ ಇವೆಲ್ಲವೂ ಕೂಡ ಡಯಟ್ ಭ್ರಮೆ. ಮಳೆ ಬರೋ ಥರ ಐತೆ. ಮಳೆ ಬರೋಕ್ಕೂ ಮುಂಚೆ ನಮ್ಮ ದಡವನ್ನು ನಾವು ಸೇರಿಕೊಳ್ಳಬೇಕು. ಪಾಠ 1 ಇಲ್ಲಿಗೆ ಮುಕ್ತಾಯ. ಪಾಠ 2 ಅಲ್ಲಿಗೆ ಮಳೆ ಬಂದು ಶಾಲೆಯ ಮುಕ್ತಾಯ. ಪಾಠ 3 ನಿಮ್ಮ ಕರ್ತಕ್ಕೆ ನೀವೇ ಜವಾಬ್ದಾರರು. ತಾಟ್ಕ ಗುರು. क्या भोसड़ी के मरना तेरे को डर नहीं लगता? ಎಂತಕ್ಕೋ ಹತ್ಲ ಬದಿಗೆ ಮಳೆ ಸ್ಟಾರ್ಟ್ ಆದಂಗಿದ್ದು, ಸೇಫ್ಟಿಗೆ ರೇನ್ಕೋಟ್ ಹಾಕೊಳ್ಳ ಬೇಡ್ದ. ಗಾಡಿ ನೋಡ್ರೆ ಗೊತ್ತಾಗ್ತೀವಿ ಅದರು ಇಲ್ಲೇ ಮಳೆ ಬಿಚ್ಚಿಲ್ಲೇನು. ಮಳೆ ಬೀಳೋಕ್ಕೂ ಮುಂಚೆ ಜಾರ್ಕೊಂಡ್ಬಿಡ್ತೀನಿ ನಾನು. ಬೆಸ್ಟು ಎಂತ ಹೇಳ್ತೀನಿ, ಶರಾವತಿ ನದಿ. ಹಾಂ, ನಾನು ಹೇಳಿದ್ದು ಇದೇ ನದಿ ಯಾರಪ್ಪ, ಇದೇ ನಮ್ಮೂರಿನ ಹೆಮ್ಮೆಯ ಶರಾವತಿ ನದಿ. Would like to take notes while I take totes of the marijuana smoke. Oh, you wanna choke? Gun smoke. Biggie Smoke the mayor, the rap slayer, the hooker layer, mother. ಹತ್ಲ ಕಡೆಗೆ ಬಂತು.
ಇವಾಗ ಹೇಳ್ದಂಗೆ ಎಲ್ಲ ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಇಲ್ಲ ಅಂತಂದರೆ ಸ್ವಲ್ಪ ಸೋಷಲ್ ಮೀಡ್ಯಾದಲ್ಲಿ ಒಳ್ಳೆ ಹೆಸರು ಮಾಡ್ದವಲ್ಲವ, ನಿಮ್ಮ ಹತ್ರ ದುಡ್ಡಿಂದ ಸಹಾಯ ಮಾಡ್ಲಾಗ್ತಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ವಲ್ಪ ದೊಡ್ಡ ಜನರಿಗೆ ವಿಷಯ ಮುಟ್ಟುವಂಗೆ ಅಂಥ ಕೆಲಸನಾದರೂ ಮಾಡಿ. ಎಷ್ಟೋ ಒಳ್ಳೊಳ್ಳೆ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಿ. ಕೆಲವೊಂದು ಸಲ ಇನ್ಫ್ಲುಯೆನ್ಸರ್ಸು ಅವರ ಪರ್ಸ್ನಲ್ ಇದಕ್ಕೊಂದೇ ಯೂಸ್ ಮಾಡ್ಕೊಂಡು ನೋಡ್ತಾ, ಆ ಥರ ಮಾಡಿ. ಇನ್ಫ್ಲುಯೆನ್ಸರ್ಸ್ ಅಂದರೆ ಜನಗಳಿಗೆ ಹೆಲ್ಪ್ ಆಗೋಂಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಸರಿಯಾಗಿ. ನಿಂಗೆ ಅವು ಇವತ್ತು ಜನಗಳಿಗೆ ಹೆಲ್ಪ್ ಮಾಡಿದ್ರೆ ಅವು ಮುಂದೆ ಅದನ್ನೇ ಬೆಳೆಸ್ತಾ ನಿಗಳನ್ನು. ನಿಮ್ಮ ಮೇಲೆ ಒಂದು ಪ್ರೀತಿ ಇರ್ತು, ನಿಮ್ಮ ವಿಡಿಯೋ ನೋಡ್ತಾ ಅಂದ್ರೆ ಅವ್ರಿಗೊಂದು ಪ್ರೀತಿ ಇರ್ತು. ನನ್ನ ಚಾನಲ್ ಬೆಳೆದಿತ್ತು ಅಂದರೆ ಅಥವಾ ನಾ ಬೆಳೆದಿದ್ದೆ ಅಂತಂದರೆ ನಾವು ಖಂಡಿತವಾಗಿಯೂ ನನ್ನ ಹತ್ರ ಎಷ್ಟಾಗ್ತಷ್ಟು ಸಹಾಯ ಮಾಡ್ತಿದ್ದೆ. ಆದರೂ ಈ ವಿಡಿಯೋ ಜನಗಳು ನೋಡಲೇ ಲೇಟ್ ಆಗ್ಲಕ್ಕನ. ಬಟ್ ಆದರೆ ನೋಡಲಿ, ಅರ್ಥ ಮಾಡ್ಕೊಳ್ಳಿ. ಈಗ ಎಷ್ಟೋ ಸಂಸಾರ ಅಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋತು, ಅವಕ್ಕೆಲ್ಲ ಎಂತ ಮಾಡ್ತಿ? ನಿಂಗೆ IRP ರಸ್ತೆ ಕಾಮಗಾರಿನ ಪರ್ಫೆಕ್ಟಾಗಿ ಮುಗಿಸಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬತ್ತಿತ್ತಿಲ್ಲ ಆಯಿತಾ. ಒಂದು ಕಡೆ ಹಿಡ್ಕೊಂಡ್ರೆ ಆ ಕಡೆನ ಮುಗಿಸ್ಕೊತೋಗಿ ಇಲ್ಲಿ ಅರ್ಧ ಮಾಡೋದು ಅಲ್ಲಿ ಅರ್ಧ ಮಾಡೋದು ಹಂಗೆ ಮಾಡ್ಕೊತೋದ್ರೆ ಎಂಥದ್ದು ಯೂಸ್ ಇಲ್ಲ ನಾನು ಕೇಳಿದ್ರೆ. ಮಾಡೋದು ಮಾಡ್ತಿ ಕೆಲಸನ ಸರಿಯಾಗಿ ಮಾಡಿ ಅಷ್ಟೇ. ನಾನು ಅಷ್ಟೊಂದು ದೊಡ್ಡ ಮನುಷ್ಯ ಏನಲ್ಲ ಹೇಳುವಷ್ಟು, ಬಟ್ ಆದರೆ ಕಣ್ಣೆದುರುಗಡೆ ಕಾಣ್ತಾ ಇದ್ದು ತಪ್ಪೆ ಅಂತ ಹೇಳಿ ಅದನ್ನು ಜನಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಜನಗಳಿಗೆ ಅರ್ಥ ಆದರೆ ಬುದ್ಧಿವಂತರು, ಅರ್ಥ ಆದರೂ ಅರ್ಥ ಆಗ್ತಿದ್ದಂಗೆ ಇದ್ದರೆ ಅವ್ರು ಇನ್ನೂ ದೊಡ್ಡ ಬುದ್ಧಿವಂತರು. ನಾವು ಮೂರ್ಖರು, ಎಂತ ಮಾಡಲು ಗೊತ್ತಿಲ್ಲ. ಜಾಸ್ತಿ ಯೋಚನೆ ಮಾಡ್ಲಾಗ. ಆದರೆ ಒಂದ್ಸಲ ನ್ಯೂಸ್ನೆಲ್ಲ ನೋಡಿದ್ರೆ ಬೇಜಾರಾಗ್ತು. ಎಂತಕ್ಕೆ ಅಂದರೆ ನಮ್ಮೂರೆಯಲ್ಲಿ ಉತ್ತರ ಕನ್ನಡ ಅಂದ್ರೆ ನಮ್ಮೂರೆಯಲ್ಲಿ ಅದಕ್ಕೆ ಆದಷ್ಟು ಜನಕ್ಕೆ ಅರ್ಥ ಮಾಡಿಸ್ಲು ನೋಡೋವು. ಎಷ್ಟು ಅರ್ಥ ಮಾಡಿಸ್ತಿ, ಹೆಂಗೆ ಮಾಡಿಸ್ತಿ. ಇನ್ಫ್ಲುಯೆನ್ಸರ್ಸ್, ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಅಪಾನ್ ಯು ಗೈಸ್. ಐ ಆಮ್ ನಾಟ್ ಪಾಪ್ಯುಲರ್ ಇನ್ಫ್ಲುಯೆನ್ಸರ್ ಆರ್ ಎನಿಥಿಂಗ್. ಐ ಆಮ್ ಜಸ್ಟ್ ಮೋಟೋ ವ್ಲಾಗರ್ ಅಷ್ಟೇ. ಶ್ರೀಪದಣ್ಣ ಬಂದಿದ್ದೀರಾ? ಮದುವೆ ಮಾಡಿ ಮದುವೆ ಮುಗಿಸ್ಕೊಂಡು 1 ವಾರದಲ್ಲೇ ಅಂಗಡಿಗೆ ಬಂದಿದ್ದೀರಾ? ತಿರುಗಾಡೋದು ಬಿಟ್ಟಿಕ್ಕೆ ಆರಾಮಾಗಿ 1 ವಾರ. ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಹಣ್ಣುಗಳು ಸರ್, ಹಣ್ಣುಗಳು. ಈಗ 1 ರೌಂಡ್ ಅಂಗಡಿ ಹತ್ರ ಹೋಗಿ ಪಾರ್ಸಲ್ ತಗೊಂಡು ನಾನು ಸಿರ್ಸಿ ಕಿಂಗ್ಸ್ 31ಇಂದ ಒಂದು ಬಟ್ಟೆ ಆರ್ಡ್ರ್ ಹಾಕಿದ್ದೆ. ಮತ್ತು ಬಟ್ಟೆ ಹೆಸರು ಚಾರ್ಲಿ ಹೇಳ್ಕೊಂಡು ಒಳ್ಳೆಯದು. ಸೊ ಅದ್ರನ್ನೊಂದು ತಗೊಂಡು ಹೋಪ. ಅಣ್ಣ ಪಾರ್ಸಲ್ ಕೊಟ್ಟೋಗಿದ್ರಾ? ಎಸ್ ಸರ್, ಥ್ಯಾಂಕ್ ಯು. ಈ ಥರ ಪ್ಯಾಕಿಂಗ್ ಮಾಡಿಕೊಡ್ತಾರಪ್ಪ ಪಾರ್ಸಲ್ನ. ಇದಕ್ಕೂ ಸೇಫ್ಟಿ ಇನ್ನೇನು ಬೇಕು ಅಲ್ವಾ? ಇದು ನಮ್ಮ ಅಂಗಡಿ ಕಂಡ್ರಪ್ಪ. ಓಹೋ ಅಪ್ಪ, ಮನೆ ಹತ್ರ ಹೋಗಿ ಬತ್ತಿ. ಹಾಂ, ಈಗೊಂದು ಅದ್ಭುತವಾಗಿ ಮಳೆ ಬಪ್ಪದಿದ್ದು. ಆ ಮಳೆ ಬರೋದ್ರೊಳಗಡೆ ಜಾರ್ಕ್ಯಮ್ಮನ ಮನೆಗೆ ಆಯ್ತಾ. ಎಂತ ಹೇಳ್ತಿದ್ದೆ ಅಂದರೆ ಕಿಂಗ್ಸ್ 31 ಸಿರ್ಸಿ ಜೆನ್ಯೂನ್ ಇದ್ದು
ಆನ್ಲೈನಲ್ಲಿ ತರಿಸ್ಕೊಳ್ಳೋಕ್ಕೂ. ಆನ್ಲೈನಲ್ಲೇ ಪೇಮೆಂಟ್ ಇರ್ತೋ, ಆಫ್ಲೈನ್ ಪೇಮೆಂಟ್ ಇಲ್ಲೇ, ಅಂದರೆ ಪೇ ಆನ್ ಡೆಲಿವರಿ ಇಲ್ಲೇ. ಬಟ್ ಆದರೆ ತುಂಬ ಜೆನ್ಯೂನ್ ಇದ್ದು, ಡ್ರೆಸ್ ಕ್ವಾಲಿಟಿ ಕೂಡ ಒಳ್ಳೆಯದು, ಎಲ್ಲ ರೀತಿ ಡ್ರೆಸ್ಸು ಸಿಕ್ತು ಅಲ್ಲಿ. ಸೊ ಆದಷ್ಟು ಅಲ್ಲಿಂದ ಆರ್ಡ್ರ್ ಹಾಕಿ ನಮ್ಮವ್ರನ್ನ ಬೆಳೆಸಿ ಕೇಳಕ್ಕೆತ್ತಿ. ಇದ್ರ ಸ್ವಂತಿಗೆ ಇನ್ನೊಂದೆಂತ ಅಂದರೆ, ಅವ್ರದ್ದು ಪ್ರತಿಯೊಂದು ಬೇಕಾದರೆ ನಿಂಗೆ ಆರ್ಡ್ರ್ ಆಗ್ತಿದ್ದು ನಿಂಗೆ ಅಷ್ಟು ಟ್ರಸ್ಟ್ ಇಲ್ಲ ಅಂತಂದರೆ ಅವರು ವೀಡಿಯೋ ಕಾಲ್ ಕೂಡ ಮಾಡಿ ತೋರಿಸ್ತಾ, ಬಟ್ಟೆನಾಗಿರಲಿ ಅಥವಾ ಅವ್ರು ಪ್ಯಾಕಿಂಗ್ ಮಾಡೋದಾಗಿರಲಿ, ಅವು ಪ್ಯಾಕಿಂಗ್ ಮಾಡಿದ್ಮೇಲೆ ಅದನ್ನು ಯಾವುದು ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕೋಕ್ಕೂ ಅಂದರೆ ಅದರಲ್ಲಿ ಹಾಕೋದಾಗಿರಲಿ, ಇಲ್ಲ ಅಂತಂದರೆ ಬಸ್ಸಲ್ಲಿ ಹಾಕೋದಾಗಿದ್ರು ಅದನ್ನು ಕೂಡ ನಿಂಗೆ ವೀಡಿಯೋ ಕಾಲ್ನಲ್ಲಿ ತೋರಿಸ್ತಾ, ವೀಡಿಯೋ ಕಾಲ್ ಮಾಡ್ತಾ ಪ್ರತಿಯೊಂದನ್ನು ಹೇಳ್ತಾ. ಸೊ ಏನೂ ವರಿ ಬೇಡ, ವರ್ತ್ ಫಾರ್ ಮನಿ ಅಂತ ಹೇಳಕ್ಕು. ವರ್ತು ಆಯಿತಾ? ತರಿಸಿ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಕ್ತು. ಕ್ರಾಕ್ಸ್ ಕೂಡ ಕಮ್ಮಿಲಿ ಸಿಕ್ತು. ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆ ಎಲ್ಲ ನಿಂಗೆ ಬೆಂಗಳೂರಿನಲ್ಲಿ ಕೂಡ ನಿಂಗೆ ಇಷ್ಟು ಕಮ್ಮಿ ರೇಟಲ್ಲಿ ಸಿಗ್ತಿಲ್ಲ ಆಯಿತಾ? ಸೊ ಇಲ್ಲಿ ಸಿಗ್ತಾಯಿತ್ತು. ಸೊ ಯೂಸ್ ಮಾಡ್ಕೊಳ್ಳಿ ಆಯಿತಾ? ನಮ್ಮ ಅಣ್ಣನ ಬೆಳೆಸಿ ಉಳಿಸಿ. ಸಿರ್ಸಿ ಎಲ್ಲರಿಗೂ ಗೊತ್ತಿರ್ತು, ಇಟ್ಸ್ ಫೇಮಸ್ ಆಫ್ ಮಾರಿಕಾಂಬ ದೇವಸ್ಥಾನ. ನಮ್ಮಮ್ಮ ಆಯಿತಾ? ಸಿರ್ಸಿ ಶಾಪಿಗೆ ಹೋಗಿ ಬೈ ಮಾಡ್ತೀವಿ ಅಂತಂದರೆ ಕಿಂಗ್ಸ್ 31 ದೇವಿಕೆರೆ ಸರ್ಕಲ್ ಹತ್ರ ಇದ್ದು ಅವ್ರದ್ದು. ನಿಂಗೆ ಸಿರ್ಸಿ ದೇವಿಕೆರೆ ಸರ್ಕಲ್ ಹತ್ರ ಹೋಗಿ ಅಲ್ಲಿ ಕಿಂಗ್ಸ್ 31 ಶಾಪ್ ಎಲ್ಲಿ ಹೇಳಿ ಕೇಳಿದ್ರೆ ಎಲ್ಲರೂ ಹೇಳತ್ತಾ ಅಂತ. ಹೋಗಿ ವಿಸಿಟ್ ಮಾಡಿ ಶಾಪ್ನ. ನಾನಿನ್ನೂ ಮಾಡಿದ್ನಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನಾನು ಸಿರ್ಸಿಗೆ ಹೋದಾಗ ಪಕ್ಕ ವಿಸಿಟ್ ಮಾಡ್ತೆ. ಬಟ್ ನಾನು ಅಲ್ಲಿಂದ ಚಾರ್ಲಿ ಆರ್ಡ್ರ್ ಹಾಕಿದ್ದೆ, ನನಗಂತೂ ಇಷ್ಟ ಆಯಿತು. ನಿಮ್ಮ ಅನುಭವವನ್ನು ತಿಳಿಸಿ, ಧನ್ಯವಾದಗಳು. ಟಡಾ ಅಯ್ಯಯ್ಯೋ ಟಣೋ ಟಣೋ. ನಮ್ಮನೆ ಎದುರಿಗೆ ಎಂತಕ್ಕೆ ಎಷ್ಟೆಲ್ಲ ರಶ್ ಇದ್ದು ಅಂತಂದರೆ ರೇಷನ್ ಅಂಗಡಿ ಇದ್ದು, ಅದಕ್ಕೆ. ಫುಲ್ ರೇಷನ್ ಅಂಗಡಿ ಆಗಿದ್ದಕ್ಕೆ ಫುಲ್ ರಶ್ ಅಂದ್ಕೊಳ್ಳಿ. ಈಗ ಅಮ್ಮನ ಹತ್ರ ಬೈಸ್ಕೊಂಬಿದ್ದು ಒಂದು ರೌಂಡು. ಕೇಳಡಿ ಯಾರು ಆತ. ಹಾಯ್ 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 ಹಾಯ್. हाँ इस सज्जन को क्या तकलीफ है भाई? इदा ಅದೇ ಹೇಳಿದ್ನಲ್ಲ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್ ಬಾಯ್.